Long time we are back on YouTube. ಸೊ ಅದಕ್ಕೆ ಇವತ್ತು ಅಯತನ ಕರ್ಕೊಂಡು ಹೋಗೋಣ ಅಂತ ಸೆಕೆಂಡ್ ಬಿಸ್ನೆಸ್ ನ ಹೊಸದಾಗಿ ಓಪನ್ ಮಾಡ್ತಾ ಇದೀನಿ. ನೀವ್ ಯೋಚನೆ ಮಾಡ್ಬೇಡಿ, ಬಿಡ್ಬಿಡಿ, ಅದೆಲ್ಲ ಫುಲ್ ನಾನೇ ನೋಡ್ಕೊಂತೀನಿ. ಅರುಣ್ ಅವ್ರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರೈ ಮಾಡ್ತಿದ್ದಾರೆ. ಥ್ಯಾಂಕ್ ಯು. Very soon we'll do it in Mysore, guys. ಗೈಸ್ ಆಷಾಢಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಏನಂದ್ರೆ ಆಡ್ ಬ್ಲೋ ಆಗೋಗಿದೆ. ಓಕೆ ಓಕೆ. Hello everyone. There's a 38-minute congestion in YouTube channel. So after a long time we are back on YouTube. So ಸ್ವಲ್ಪ ವರ್ಕ್ ಪ್ರೆಷರ್ ಇಂದ, ಬಿಸ್ನೆಸ್ ಟೆನ್ಷನ್ ಇಂದ, ಸೊ ನಾವು ಯೂಟ್ಯೂಬ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ವಿ ಆರ್ ಬ್ಯಾಕ್ ಅಗೇನ್ ಅಂಡ್ ಇವತ್ತು ಎಲ್ಲಿಗೆ ಹೋಗ್ತಿದೀವಿ. ಸೊ ತುಂಬಾ ಈ ಮದ್ವೆ ಟೈಮಲ್ಲಿ ಬಿಸ್ನೆಸ್ಗೆ ಫೋಕಸ್ ಮಾಡಿಲ್ಲ ಗೈಸ್. ಸೊ ಅದನ್ನೆಲ್ಲ ಬಿಟ್ಟಾಗ ಸ್ವಲ್ಪ ಏರುಪೇರುಗಳಾಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅಟ್ಲೀಸ್ಟ್ ಇವಾಗ ಸ್ವಲ್ಪ ಫ್ರೀ ಆಗ್ತಿದೀವಿ. ಸೊ ಹೆಂಗೆ ಬರ್ಡನ್ ಆಗ್ಬಿಟ್ಟಿತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಬರ್ಡನ್ ಆಗ್ಬಿಟ್ಟಿತ್ತು. ಏನಕ್ಕೆ ಅಂದ್ರೆ ಮದ್ವೆಗೂ ಅಂತ ಒಂದು 3 months ಬರೀ ಮದ್ವೆ ಕಡೆನೆ ಮಾಡಿದ್ವಿ. ಸೊ ನಮ್ದಂತಲ್ಲ, ಸೊ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಇರ್ತಾವಲ್ವಾ, ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಸೊ ಆ ಬಿಸಿಯಲ್ಲಿ ಎಲ್ಲ ಒಂದು ಸೆಟಪ್ ಮಾಡೋದಕ್ಕೆ ಇಷ್ಟೊಂದು ಟೈಮ್ ಇಡ್ತು. ಅದಕ್ಕೆ ಯೂಟ್ಯೂಬ್ಸ್ ಅದು ಇದು ಮಾಡಕ್ಕೆ ಹೋಗ್ಲಿಲ್ಲ, ಟೈಮ್ ಸಹ ಸಿಗ್ತಾ ಇರಲಿಲ್ಲ. ಇವರಂತೂ ರೆಗ್ಯುಲರ್ ಹೇಳ್ತಾ ಇದ್ರು ಎಲ್ಲಿ ಯೂಟ್ಯೂಬೇ ಮಾಡ್ತಿಲ್ಲ ಅಂತ. ಸೊ ಅದ್ರ ರಿಗಾರ್ಡಿಂಗ್ ಇವತ್ತು ಇವರೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಬರೀ ಡೈಲಿ ಬಿಸ್ನೆಸ್ ಅಂಗಡಿ ಅಂತಿದ್ದೀರಲ್ಲ, ಟ್ರಿಪ್ ಅಂತ ಹೇಳಿದ್ರಿ, ಕಾಗೆ ಹಾರಿಸ್ತ್ರಿ ಅಂತ. ಸೊ ಅದಕ್ಕೆ ಇವತ್ತು ಅಯತನ ಕರ್ಕೊಂಡು ಹೋಗೋಣ ಅಂತ. ಇವ್ರಿಗೆ ಅಯತನ ಅಂದ್ರೆ ತುಂಬಾ ಇಷ್ಟ ಇತ್ತು ಮೊದ್ಲಿಂದ. ಸೊ ಅದರಿಂದ ಸೊ ಈಗ ಮಾನ್ಸೂನ್ ಅಲ್ವಾ ಗೈಸ್, ಸೊ ಒಂದು ಪೀಸ್ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಒಂದು ಕೂರ್ಗ್ ಹೋಗೋಣ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಅಯತನ. ಸೊ ಆನ್ ದ ವೇ ಈಗ ಆಷಾಢ ಇವ್ರು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಒಂದೊಂದ್ಸರಿ ನಮ್ಮ ಪ್ರೊಫೆಸರ್ ಲೈಫ್ ಸ್ಟೈಲ್ ಬೆಸ್ಟ್. ಹೌದು, ಎವ್ರಿ ವೀಕೆಂಡ್ ಅಂತ ಆಫ್ ಇರುತ್ತೆ, ಹಾಲಿಡೇ ಇರುತ್ತೆ, ಟ್ರಿಪ್ಸ್ ಹೋಗ್ತಿರ್ತೀವಿ, ಹಂಗೆ ಹಿಂಗೆ ಅಂತೆಲ್ಲ. ಗೈಸ್ ನೀವೇ ಕಮೆಂಟ್ ಮಾಡಿ, 9 to 4 ಜಾಬ್ ಬೆಸ್ಟಾ ಇಲ್ಲ ಬಿಸ್ನೆಸ್ ಬೆಸ್ಟಾ ಅಂತ. ಬಿಸ್ನೆಸ್ ಗೈಸ್ ನೋಡೋದಕ್ಕೆ ಎಲ್ಲಾರು ಅನ್ಕೊಂತ ಇರ್ತಾರೆ ಓನ್ ಬಿಸ್ನೆಸ್ ಇರ್ಬೇಕು, ಏನ್ ಟೆನ್ಷನ್ ಇರಲ್ಲ, ಹಂಗೆ ಹಿಂಗೆ ಅಂತ. ಸೊ ಓನ್ ಬಿಸ್ನೆಸ್ ಇದ್ರೆ ಅದೆಷ್ಟು, ನಾವೇನಂದ್ರೆ ಒಂದೇ ಸರಿ ತುಂಬಾ ಶಾಪ್ಸ್ ಅನ್ನ ಓಪನ್ ಮಾಡ್ಬಿಟ್ವಲ್ಲ, ಅದು ಎಲ್ಲ ಜವಾಬ್ದಾರಿ ನಮ್ಮ ಮೇಲೇನೆ ಇರುತ್ತೆ, ಸಿಕ್ಕಾಪಟ್ಟೆ ಪ್ರೆಷರ್ ಆಗುತ್ತೆ. ಸೊ ಹೆಂಗ್ ಅನ್ಸ್ಬಿಟ್ಟಿರುತ್ತೆ ಅಂದ್ರೆ ಒಂದೊಂದ್ಸರಿ ಹೌದು ಬೆಸ್ಟ್ ಜಾಬೇ ಬೆಸ್ಟ್ ಅನ್ಸ್ಬಿಡುತ್ತೆ. ಯಾಕಂದ್ರೆ ಬಿಸ್ನೆಸ್ ಹಿಂಗ್ ಹೋಗ್ತಿದ್ರೆ ಓಕೆ, ಹಿಂಗೆ ಆದ್ರೆ ಸೊ ಬೆಸ್ಟ್ ಜಾಬ್ ಬೆಸ್ಟ್ ಅನ್ಸುತ್ತೆ. ಬಟ್ ನನ್ನ ಕಡೆಯಿಂದ ಹೇಳ್ಬೇಕಂದ್ರೆ ಬಿಸ್ನೆಸ್ ಬೆಸ್ಟ್. ಹಾ ಹೌದು, ಅದರದ್ದೇ ಆದ ಅಡ್ವಾಂಟೇಜಸ್ ಅದಕ್ಕಿರುತ್ತೆ, ಇದ್ರದ್ದು ಅಡ್ವಾಂಟೇಜಸ್ ಇದಕ್ಕಿರುತ್ತೆ ಅಲ್ವಾ. ಸೊ ಈಗ ಗೈಸ್ ಆಷಾಢ ಅಲ್ವಾ, ನೋಡಿ ನಮ್ಮ ಮನೆಗ್ ಬರ್ದಿರ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನೀಗ ನಮ್ಮಮ್ಮ ಮನೇಲಿ ಇರ್ಬೇಕು ತಾನೆ. ಹೌದು ಆಷಾಢಲ್ಲಿ ಆಕ್ಚುಲಿ ಮನೆಗೆ ಹೋಗ್ಬೇಕಿತ್ತು. ಇವ್ರು ಹೋದ್ರು 1 month ಹೋಗ್ತೀನಿ ಅಂತ ಹೋಗಿ ಎಷ್ಟು ದಿನಕ್ಕೆ ಹೊರಟು ಬಂದ್ರು ಅಂತ ಕೇಳಿ. ಗೈಸ್ ನಾನು ಫುಲ್ 1 month ಇರ್ಬೇಕು ಅಂತಾನೆ ಹೋಗಿದ್ದೆ. ಪಾಪ ನಮ್ ಬೇಬಿ ಮಿಸ್ ಮಾಡ್ಕೊಂತಾರೆ, ಒಬ್ರೇ ಇರ್ತಾರೆ ಅನ್ನೋ ಕನ್ಸರ್ನಿಂದ. ಸೊ ನಮ್ ಜೊತೆಲಿ ನಾವಿಬ್ರೇ ಅಲ್ಲ, ಇನ್ನೂ ಒಂದು ಕಪಲ್ ಬರ್ತಿದೆ, ಮ್ಯಾರಿಡ್ ಕಪಲ್. ಸೊ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ನಮ್ ನೆಕ್ಸ್ಟ್ ಟ್ರಿಪ್ಸ್ ಅಲ್ಲೆಲ್ಲ ಅವರು ಬರ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಓಕೆ, ಸೊ ಈಗ ನಾವು ಆನ್ ದ ವೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಸೊ ದರ್ಶನಗೆ ಈಗ ಆಷಾಢ ಇರೋದ್ರಿಂದ ಸಿಕ್ಕಾಪಟ್ಟೆ ಇದಿದೆ. ಸೊ ನಮ್ಗೊಂದೇನಂದ್ರೆ ಗಾಡ್ ಕ್ರೇಜ್. ನಾವ್ ಯಾವ್ದೇ ಒಂದು ಟೆಂಪಲ್ಗೆ ಹೋದ್ರು ಇವ್ರ ಫಾಲೋವರ್ ಒಬ್ರು ಇದಾರೆ, ಚರಣ್ ಅಂತ. ಪಾಪ ನಮ್ದು ಯಾವ್ದೇ ಟೆಂಪಲ್ಸ್ ಹೋದ್ರು ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಸಿರ್ತಾರೆ. ಸೊ ಬ್ಯಾಕ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ವಿ, ಸಿಕ್ಕಾಪಟ್ಟೆ ಕ್ರೌಡು. ಡೈರೆಕ್ಟ್ ಟೆಂಪಲ್ ಒಳಗಡೆ ಬಿಟ್ಟು ಟೆಂಪಲ್ ಮೇಲೆ ದೇವ್ರ ಮೇಲೆ ಹಾರ ಎಲ್ಲ ಕೊಟ್ರು. ಸೊ ತುಂಬಾ ನಮ್ಗೆ ಅರ್ಚನೆ ಎಲ್ಲ ಮಾಡಿಸಿ ಕೊಟ್ರು. ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ನಾವು ಒಂದತ್ರ ಒಳ್ಳೇದ್ ಮಾಡಿರೋದಕ್ಕೆ ನಮ್ಗೊಂದತ್ರ ಒಳ್ಳೇದಾಗುತ್ತೆ ಅಂತ ಒಂದು ನಾವ್ ಅದಕ್ಕೆ ಯಾವತ್ತೇ ಆಗ್ಲಿ ಒಬ್ಬರಿಗೆ ಕೆಟ್ಟದ್ ಬಯಸಲ್ಲ. ಸೊ ನಮ್ಗೆ ಎಲ್ಲಾರು ಕೆಟ್ಟದೇ ಬಯಸ್ತಾ ಇರ್ತಾರೆ, ಆದ್ರೆ ನಾವು ಒಬ್ರಿಗೆ ಕೆಟ್ಟದ್ ಬಯಸಲ್ಲ. ನಮ್ಗೆ ದೇವ್ರು ಇವಾಗ್ಲೂ ಮತ್ತೆ ಚೆನ್ನಾಗಿ ಇಟ್ಟಿದ್ದಾರೆ. ಎಷ್ಟೇ ತೊಂದರೆಗಳು ಬಂದ್ರು, ಎಷ್ಟೇ ಇದಾದ್ರು ಗೋ ವಿತ್ ದಿ ಫ್ಲೋ ಅಂದಂಗ್ ಹೋಗ್ತಾ ಇದೀವಿ. ಎಲ್ಲ ದೃಷ್ಟಿ ಗೈಸ್, ದೃಷ್ಟಿ. ಅಯ್ಯೋ ನೆಕ್ಸ್ಟ್ ಲೆವೆಲ್. ನಾನು ಫಸ್ಟ್ ಅಲ್ಲಿ ಎಲ್ಲ ಏನ್ ಹೇಳ್ತಿದ್ದೆ, ದೃಷ್ಟಿ ಯಾವೆಲ್ಲ ಏನು ಅಂತ ಹೇಳ್ತಿದ್ದೆ. ಎಕ್ಸ್ಪೀರಿಯನ್ಸ್ ಮಾಡಿದ್ವಲ್ಲ, ನೆಕ್ಸ್ಟ್ ಲೆವೆಲ್. ಗೈಸ್ ಈಗ ಇನ್ನೊಬ್ರು ಕಪಲ್ ಬರ್ತಾರೆ ಅಂತ ಹೇಳಿದ್ವಲ್ಲ ವೆಬ್. ಸೊ ಅವ್ರ ಬಗ್ಗೆ ಹೇಳಿ ನೀವು. ಸೊ
ಅವ್ರನ್ನ ಪಿಕ್ ಮಾಡ್ಕೊಡೋದಕ್ಕೆ ಹೋಗ್ತಿದೀವಿ ಅಂದಿದೆ ಹಾಗೆ ಮೈಸೂರು ರೋಡಲ್ಲೇ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಗೈಸ್. ಇವತ್ತು ಏನ್ ವಾರ, ಮಂಡೇ ಬೇರೆ. ಅಂಡ್ ಏನ್ ಗೊತ್ತಾ ಗೈಸ್, ಈಗ ಬರ್ತಿರೋ ಕಪಲ್ಸ್ ಇವ್ರದ್ದು ಬಿಸ್ನೆಸ್ ಪಾರ್ಟ್ನರ್ ಬಿಸ್ನೆಸ್ ನೋಡಿ ಪಾರ್ಟ್ನರ್ಸ್ guys, ಹೆಂಗೆ ಅಂತ ಹೇಳಿದ್ರೆ ಟ್ರಿಪ್ಪಲ್ಲೂ ಬಿಸ್ನೆಸ್ ನ ಬಿಡ್ತಾ ಇಲ್ಲ ಇವ್ರು. ಇನ್ಯಾರ ಕರಿಯೋದು ಈಗ ಬಿಸ್ನೆಸ್ ನೋಡ್ಕೊಳ್ಳಿ. ಪಾರ್ಟ್ನರ್. ಸೊ ಇನ್ನೊಂದು ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಅವ್ರದ್ದೆಲ್ಲ ಫ್ರಾಂಚೈಸಿ ಅಂತಲ್ಲ. ಸೊ ನಮ್ದು ಯಾವ ತರ ಅಂತ ಹೇಳಿದ್ರೆ ಶೇರ್ಸ್. ಸೊ ಇಷ್ಟು ಪ್ರಾಫಿಟ್ ಅವ್ರಿಗೆ, ಇಷ್ಟು ಪರ್ಸೆಂಟೇಜ್ ನಮಗೆ ಆ ಥರ. ಸೊ ಎಲ್ಲ ಅಂಗಡಿಗಳು ಫ್ರಾಂಚೈಸಿ ಅಂತ ಕೊಟ್ಟಿದ್ವಿ, ಬಟ್ ಈ ಬೊಮ್ಮನಹಳ್ಳಿದು ಫ್ರಾಂಚೈಸಿ ಅಲ್ಲ, ನಮ್ಮದು ಶೇರ್ಸ್ ಇದೆ ಅದರಲ್ಲಿ. ಒಂಥರ ಫ್ರಾಂಚೈಸಿ ಥರನೇ ಆಗಿದ್ದು, ಬಟ್ ನಾವೇ ಇವಾಗ ಶೇರ್ಸ್ ಥರ ಮಾಡ್ಕೊಂಡಿದ್ವಿ. ಸೊ ಗೈಸ್ ನೋಡಿ, ಫಾರ್ಚುನಲ್ಲಿ ಹೋಗ್ತಿಲ್ಲ ನಾವು, ಆಕ್ಚುಲಿ ಹರಿಹರಲ್ಲಿ ಹೋಗ್ತಿದೀವಿ. ರೂಫ್ ಎಲ್ಲ ಓಪನ್ ಇರುತ್ತೆ, ಇವರೇ ಅಲ್ಲಿ ವೆದರ್ ಎಂಜಾಯ್ ಮಾಡಬೇಕು, ಸನ್ ಎಂಜಾಯ್ ರೂಫ್ ಇರುತ್ತೆ ಅಂತ ಮಾಡ್ಬೇಕು ಹೇಳ್ಬಿಟ್ಟು. ಅಂತ ಸೊ ಇದ್ರಲ್ಲಿ ಹೋಗ್ತಾ ಇದೀವಿ. ಬಟ್ ಎರಡೂ ಕಂಫರ್ಟ್ ಇರುತ್ತೆ. ಬಟ್ ಇದ್ರಲ್ಲಿ ಏನಂದ್ರೆ ಸನ್ ರೂಫ್ ಇರೋದ್ರಿಂದ ಅಲ್ಲಿ ಫಾರ್ಚುನಲ್ ಸನ್ ರೂಫ್ ಕೊಡ್ಬೇಕಿತ್ತು ಗೈಸ್, ಸನ್ ರೂಫೇ ಕೊಡ್ಲಿಲ್ಲ ಅಲ್ವಾ. ಫಾರ್ಚುನರ್ ಅಲ್ಲಿ ಏನೂ ಇಲ್ಲ, ಒಂದೇ ಇಂಜಿನ್ ಅಂಡ್ ಹೈಟ್. ಬಟ್ ಚೆನ್ನಾಗಿರುತ್ತೆ, ರೈಡ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದೂ ಚೆನ್ನಾಗಿರುತ್ತೆ. ಇವಾಗ ಹೆಂಗೋ ಅವ್ರು ಓಡಿಸ್ತಾರೆ ನಮ್ಮ ಹುಡುಗ, ಅದೇನ್ ಪ್ರಾಬ್ಲಮ್ ಇಲ್ಲ. ಇಬ್ರು ಶೇರ್ ಮಾಡ್ಕೊಂಡು ರೈಡ್ ಮಾಡಿದ್ರೆ ಫರಕ್ ಆಗಲ್ಲ. ಎಷ್ಟು ಕಿಲೋಮೀಟರ್ ಇದಾವೆ ಇಲ್ಲಿಂದ? ಮೈಸೂರು ಒಂದು 200. ಸೊ ಅಲ್ಲಿಂದ ಸೊ ಈಗ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಗೈಸ್. ನಾಳೆ ಚೆಕ್ ಇನ್ ಆಗ್ತಿರೋದು ಅಯತಾನಗೆ. ಸೊ ಇವತ್ತು ಕೂರ್ಗ್ ಹೋಗಿ ಅಲ್ಲಿ ಒಂದ್ ಕಡೆ ಸ್ಟೇ ಮಾಡಿ ದೆನ್ ವಿಲ್ ಬಿ ಗೋಯಿಂಗ್ ಟು ಅಯತಾನ. ಸೊ ಅಯತಾನಾಗೆ ಏನಕ್ಕೆ ಹೋಗ್ಬೇಕು ಅಂತ ಇವ್ರು ಹೇಳಿದ್ರು ಅಂದ್ರೆ, ಅಲ್ಲೊಂದು ಸೀನ್ ಇದೆ ಹೇಳೋದು. ಗೈಸ್ ಅಲ್ಲಿ ನೀವೆಲ್ಲ ನೋಡಿರ್ತೀರಾ ಅನ್ಸುತ್ತೆ, ಅಯತಾನ ಇಸ್ ಕ್ವೈಟ್ ಫೇಮಸ್ ಆಕ್ಚುಲಿ ಕೂರ್ಗಲ್ಲಿ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೆಸಾರ್ಟ್. ಎಲ್ಲಿ ಗೊತ್ತಾ, ಅದೇ ನಿಮ್ಮ ಇವ್ರದ್ದು ಒಂದ್ ಶಾಪ್ ಓಪನಿಂಗ್ ಬಂದಿದ್ವಿ ಇದೇ ರೋಡೆ. ಅಂತರ್ಯ ಇಲ್ಲಲ್ಲ, ದಟ್ಸ್ ಅನದರ್ ರೋಡ್. ಬಟ್ ರೋಡ್ ಹಿಂಗೆ ಹಿಂಗೆ ಇದೆ. ದಿಸ್ ಇಸ್ ಸಮಥಿಂಗ್ ಉಲಾಲ್ ನಾಗರ್ಬಾವಿ ಬರುತ್ತೆ ಗೈಸ್. ನನ್ಗೆ ಈ ನಾಗರ್ಬಾವಿ, ಉಲಾಲ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಲ್ಲ ಸಿಕ್ಕಾಪಡೆ ಚೆನ್ನಾಗಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲೇ MSc ಮಾಡಿದ್ದು, ಫ್ರೀ ಸೀಟ್ ಗೈಸ್. So I was a very good scholar guys, very 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 good. Actually ಈಗ ಒಂದು ಪ್ಲಾನ್ ಮಾಡ್ತಾ ಇದೀನಿ ಗೈಸ್. ಸೊ ಇದೆಲ್ಲ ಸೆಕೆಂಡ್ ಬಿಸ್ನೆಸ್ ನ ಹೊಸದಾಗ ಓಪನ್ ಮಾಡ್ತಾ ಇದೀನಿ. ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಸ್ಕೂಲ್ಸ್ ಅನ್ನ ಓಪನ್ ಮಾಡೋಣ ಅಂತ. ಸೊ ಇವ್ರು ಮೈಂಟೈನ್ ಮಾಡ್ತಾರೆ ಅಂತ ಹೋಪ್ ಅಲ್ಲಿ ಇದೀನಿ. ಫುಲ್ ನಾನೇ ನೀವ್ ಯೋಚನೆ ಮಾಡ್ಬೇಡಿ, ಬಿಡ್ಬಿಡಿ, ಅದೆಲ್ಲ ಫುಲ್ ನಾನೇ ನೋಡ್ಕೊಂತೀನಿ. ಇವ್ರು ಹೆಂಗೋ ಜಾಬ್ಗೆ ಹೋಗ್ಬೇಕು, ನನ್ನ ಸ್ಟೂಡೆಂಟ್ಸ್ ನ ಮಿಸ್ ಮಾಡ್ಕೊಂತೀನಿ ಅಂತಿದ್ರು. ಸೊ ಈಗ ಮಿಸ್ಸಿಂಗೇ ಇಲ್ಲ, ಆರಾಮಾಗಿ ಫುಲ್ಲಿ ಹ್ಯಾಪಿ ಗೈಸ್. ಒಂದು ಸ್ಕೂಲ್ ನ ಮಾಡ್ಬೇಕು ಅಂತ ವೇಟ್ ಮಾಡ್ತಿದೀವಿ ಗೈಸ್. ಎಲ್ಲಿ ಮಾಡೋದು ಅಂತ ಒಳ್ಳೆ ಲೊಕೇಶನ್ ನೋಡ್ತಿದೀವಿ. ಸೊ ಫೈನಲಿ ಆದಷ್ಟು ಬೇಗ ನನ್ನ ಡ್ರೀಮ್ ಅಲ್ಲ, ಅದು ಇವರ ಡ್ರೀಮ್. ಸೊ ನೀವು ಗೈಸ್ ವಿಶ್ ಆಲ್ ದ ಬೆಸ್ಟ್ ಫಾರ್ ಅಸ್. ಸೊ ಆದಷ್ಟು ಬೇಗ ನಾವು ಸ್ಕೂಲ್ ಓಪನ್ ಮಾಡಿ. ಸೊ ಈಗ ಬೈ ಕ್ಲಾತ್ಸ್ ನಾವು ಎಲ್ರಿಗೂ ಒಳ್ಳೇದು ಮಾಡ್ತಿದೀವಿ. ಸೊ ಹಾಗೆ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲ ಬೆಸ್ಟ್ ಫೀಸ್ ಅಲ್ಲಿ ಒಂದು ಸ್ಕೂಲ್ ಅಫೋರ್ಡ್ ಮಾಡಿದ್ರೆ, ಸೊ ಎಜುಕೇಶನ್ ಕೂಡ ಬೆಸ್ಟ್ ಎಜುಕೇಶನ್ ಎಲ್ಲ ಸ್ಟೂಡೆಂಟ್ಸ್ಗೆ ನಾವು ಕೊಡೋ ತರ ಆಗ್ಲಿ ಅಂತ. ಸೊ ಎಲ್ಲರೂ ವಿಶ್ ಮಾಡಿ. ಸೊ ವೆರಿ ಸೂನ್ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು. ಐ ಹ್ಯಾವ್ ಎ ನಂಬರ್ ಆಫ್ ಕೊಲೀಗ್ಸ್, ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಸೊ ಏನು ಅಂದ್ರೆ ಯುನೀಕ್ ಆಗಿ ಗೈಸ್, ನಿಮ್ಗೆ ಗೊತ್ತು ಈ ನಡುವೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಬಿಗ್ ಫೀಸ್ ತಗೊಂತಾರೆ, ಎಲ್ಲ ತಗೊಂತಾರೆ. ಸೊ ಅದು ಎಲ್ರಿಗೂ ಅಫೋರ್ಡಬಲ್ ಆಗಿರ್ಲಿ. ಸೊ ವಿತ್ ಬೆಸ್ಟ್ ಎಜುಕೇಶನ್ ಕೊಡೋಣ ಅನ್ನೋದು ಒಂದು ಮೈಂಡ್ ಸೆಟ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಏನಂದ್ರೆ ನಾವ್ ಯಾವ್ದು ಸ್ಟಾರ್ಟ್ ಮಾಡಿದ್ರು ಅದನ್ನ ಸ್ಟಾರ್ಟ್ ಮಾಡ್ತಾನೆ ಇರ್ತಾರೆ. ಈ ಕ್ಲಾತಿಂಗ್ ಬಿಸ್ನೆಸ್ ಅಂತೂ ನೆಕ್ಸ್ಟ್ ಲೆವೆಲ್. ಬರೀ ಅಡ್ಡ ಅಂತ ಒಂದಿತ್ತು, ಈಗ ಸಂದಿಗೆ ಒಂದೊಂದು ಅಡ್ಡ ಆಗ್ಲಿದಾವೆ. ಇನ್ನ ಸ್ಕೂಲ್ ಹೆಸರು ಮಾತ್ರ ಡಿಫ್ರೆಂಟ್ ಆಗಿರ್ಬೇಕು, ಈ ಅಡ್ಡ ಗಿಡ್ಡ ಎಲ್ಲ ಇಡೋದು ಬೇಡ. ಬಟ್ ನಮ್ದು ಕಾನ್ಸೆಪ್ಟ್ ಏನೇ ಇದ್ರು ಗೈಸ್, ಒಂದು ಜನಕ್ಕೆ ಯೂಸ್ ಆಗ್ಬೇಕು, ಜನಕ್ಕೆ ಹೆಲ್ಪ್ಫುಲ್ ಆಗ್ಬೇಕು ಅನ್ನೋದಷ್ಟೇ ನಮ್ ಕಾನ್ಸೆಪ್ಟ್. ಅದರಿಂದ ಇನ್ನೂ ಜಾಸ್ತಿ ಜನ ಮಾಡಿ ಹೆಲ್ಪ್ಫುಲ್ ಆಗ್ತಿದೆ ಅಂದ್ರೆ ಇಟ್ಸ್ ಗುಡ್ ಓನ್ಲಿ, ರೈಟ್? ಸೊ ನಮ್ಗೇನದು ಫರಕ್ ಆಗಲ್ಲ. ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವರು ಆಕ್ಚುಲಿ ಹೆಂಗಿದ್ರು ಪ್ರೊಫೆಸರ್, ಮೈಂಟೈನ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್, ಟೀಚಿಂಗ್, ಎವ್ರಿಥಿಂಗ್ ನಂಗೆ ಸಿಕ್ಕಾಪಟ್ಟೆ ಐಡಿಯಾ ಇದೆ. ಸೊ ಯಾ ಇಟ್ಸ್ ಗುಡ್ ದಟ್ ಐಡಿಯಾ ಇರೋದ್ರ ಬಗ್ಗೆ. ನಮ್ಮ ಸೆಕೆಂಡ್ ಬಿಸ್ನೆಸ್ ಸ್ಕೂಲ್ಸ್ ನೋಡೋಣ. ಓಕೆ, ಒಂದ್ಸರಿ ನನ್ನ ಇದಾಯ್ತು ಅಂದ್ರೆ
ಸ್ಕೂಲ್ಸು ಅಷ್ಟೇ ಅದೇ ಥರ ಬ್ರಾಂಚಸ್ ಓಪನ್ ಆಗ್ತಾನೆ ಇರುತ್ತೆ. ಸೊ ಈಗ ಅಫೋರ್ಡಬಲ್ ಅಲ್ಲಿ ಒಳ್ಳೆ ಟೀಚರ್ಸ್ನ ಇಟ್ಟು ಬೇಬಿ ಏನ್ ಗೊತ್ತಾ, ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಫಾರಿನ್ ಅಲ್ಲೆಲ್ಲ ಗವರ್ನಮೆಂಟ್ ಸ್ಕೂಲ್ಸ್ ಸೂಪರ್ ಎಜುಕೇಶನ್, ಸೂಪರ್ ಪ್ಲಾಟ್ಫಾರ್ಮ್ ಎಲ್ಲ ಸೂಪರ್, ಎಲ್ಲ ಫ್ರೀ ಬೇಬ್. ಗವರ್ಮೆಂಟ್ ಸ್ಕೂಲ್ ಸೂಪರ್ ಆಗಿದೆ. ಹಂಗಾದ್ರೆ ನೀನು ಫ್ರೀ ಮಾಡ್ಬೇಕಂತ ನನ್ನ ಪ್ಲಾನ್. ಅಲ್ಲ, ಅವರು ಎಷ್ಟು ಚಂದ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅನ್ನೋದು ನನಗೆ ಒಂದು ಇಷ್ಟ ಆಯ್ತು. ಯಾಕೆ ನಮ್ ಕಡೆನೂ ಇದೆ ಗವರ್ಮೆಂಟ್, ನಮ್ ಕಡೆ ಇದೆ ಬಟ್ ಅದು ಅಷ್ಟು ಕ್ವಾಲಿಟಿ ಎಜುಕೇಶನ್, ಅಷ್ಟು ಕ್ವಾಲಿಟಿ ಆಫ್ ಇದು ಕೊಡ್ತಿಲ್ಲ ಅಲ್ಲಿ. ಎಲ್ಲಾರ ಮಕ್ಕಳು, ನೀವ್ ಎಷ್ಟೇ ಹೈಫೈ ಆಗಿರ್ಲಿ, ಎಷ್ಟೇ ಲೋ ಮಿಡಲ್ ಕ್ಲಾಸ್ ಆಗಿರ್ಲಿ, ಎಲ್ರೂ ಮಕ್ಕಳು ಹೋಗೋದು ಒಂದೇ ಸ್ಕೂಲ್ಗೆ, ಅದು ಗವರ್ಮೆಂಟ್ ಸ್ಕೂಲ್ಗೆ. ಅದು ಸಿಟಿ ಒಂದಿರುತ್ತೆ ಅಂಡ್ ಇಟ್ ಈಸ್ ಫ್ರೀ ಫಾರ್ ದೆಮ್, ಗೊತ್ತಾ, ಎಲ್ರಿಗೂ ಫ್ರೀ. ಅಂಡ್ ಎಲ್ಲಾ ಕ್ಯಾಟಗರಿ ಮಕ್ಕಳು ಅದಕ್ಕೆ ಹೋಗೋದು. ಅಷ್ಟು ಬೆಸ್ಟ್ ಎಜುಕೇಶನ್ ಕೊಡ್ತಾರೆ ಅಲ್ಲಿ. ಇಟ್ಸ್ ಲೈಕ್ ದಟ್. ಬಟ್ ನಮ್ ಕಡೆ ಎಲ್ಲ ಹಂಗಿಲ್ವಲ್ಲ ಗೈಸ್. ನೋವಿದೆ, ಆಕ್ರೋಶ ಇದೆ. ಓಕೆ ಗೈಸ್, ಇನ್ನೇನ್ ರೀಚ್ ಆಗಿ ಅನ್ಸುತ್ತೆ. ಇದು ವಾಟ್ ಇಸ್ ದಟ್? ಕೆಂಗೇರಿ. ಹೌದೌದು, ಕೆಂಗೇರಿ ಶಾಪಿಗೆ ಹೋಗೋಣ ಹಂಗೆ. ಅದಕ್ಕೆ ನನಗೆ ಈ ರೋಡ್ ನೋಡಿ ಫ್ಲಾಶ್ ಆಯ್ತು ಗೈಸ್. ನಮ್ದೇನಂದ್ರೆ ಎಲ್ಲ ನಾವು ಹೋಗಿದ್ರೆ ಒಂದು ಸ್ಟೋರ್ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ವಿಸಿಟ್ ಹಾಕಿ ಅಲ್ಲೆಲ್ಲ ನೋಡ್ಕೊಂಡು ಯಾವ ತರ ಇದೆ ಅಂತ. ಇನ್ನೊಂದೇನಂದ್ರೆ ಗೈಸ್, ಎಲ್ಲ ಒಬ್ಬನೇ ತಗೊಳೋದು ಸಿಕ್ಕಾಪಟ್ಟೆ ಬರ್ಡನ್ ಆಗುತ್ತೆ. ಅದಕ್ಕೆ ಈಗ ಸ್ಪ್ಲಿಟ್ ಮಾಡಿಸ್ಬಿಟ್ಟಿದ್ದೀನಿ, ಅವ್ರವ್ರ ಆ್ಯಂಡ್ ನೀವು ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಎಲ್ಲ ಕಡೆ ನೋಡೋಕ್ಕಾಗಲ್ಲ ಗೈಸ್, ಸಿಕ್ಕಾಪಟ್ಟೆ ಇದಾಗುತ್ತೆ. ಅಲ್ಲಿ ಕಸ್ಟಮರ್ಸು ನೀವು ಹೇಳ್ತೀರಾ ಅಲ್ಲಿ ಕೊಡಲ್ಲ ಅಂತಾರೆ, ನಾವಿಲ್ಲಿ ಹೇಳಿರ್ತೀವಿ ಅಲ್ಲಿ ಹೋಗಿರಲ್ಲ, ಅಲ್ಲಿ ತಗೊಂಡಿರಲ್ಲ, ಅಲ್ಲಿ ಕೊಟ್ಟಿರಲ್ಲ. ಸೊ ಅದ್ರ ರಿಗಾರ್ಡಿಂಗ್ ಅವ್ರವ್ರಿಗೆ ಕೊಟ್ಬಿಟ್ಟಿದೀವಿ. ಸೊ ಗೈಸ್ ಬಂದ್ವಿ. ಸೊ ನೋಡಿ ಇಲ್ಲಿದ್ದಾರೆ ನೋಡಿ ಅವರು ಕಪಲ್, ಏನೋ ಮಾಡ್ತಾವ್ರೆ. ಅಂಡ್ ಅವ್ರ ಹೆಸರು ಅರುಣ್. ಅವ್ರ ಹೆಸರು ಕೂಡ ಅರುಣ್ ಗೈಸ್. ಹಾಯ್ ಬ್ರೋ. ಹಾಯ್ ಸರ್. ಇವರು ದೊಡ್ಡ ಸುಟ್ ಕೇಸ್ ತಂದಿದ್ದಾರೆ ನೋಡಿ ಎಷ್ಟು ಬಿಟ್ಟಿದೆ. ನಿಮ್ದು ಚಿಕ್ಕದು, ನಮ್ದು ನೋಡಲ್ಲಿ. ಆಗುತ್ತೆ ಇದು ಎತ್ತಿ ಅಲ್ಲಿ ಹಿಂದೆ ಹಾಕ್ಬಿಡುದು, ಇದ್ರ ಮೇಲೆ ಹಾಕ್ಬಿಡುದು. ಸೊ ಇವರು ಅರುಣ್ ಅಂತ, ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಗೈಸ್ ಆನ್ ದ ವೇ ಈಗ ಇವ್ರದ್ದು ಸ್ಟೋರ್ ಇದೆ ಅಲ್ವಾ, ವಂಡರ್ಲಾ ಅರುಣಾ ಮೆನ್ಸ್ ವೇರ್. ಸೊ ಏನ್ ಮಾಡ್ತಾವ್ರೆ ನೋಡಿ, ನಾವು ಬಂದು ಇಲ್ಲಿಗೆ ಸುಮಾರು ತುಂಬಾ ದಿನ ಆಯ್ತು. ಸೊ ಅದಕ್ಕೆ ಕೌಂಟರ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಸೊ ಈಗ ವಿಸಿಟ್ ಮಾಡೋಣ ಅಂತ ಬಂದ್ವಿ ಗೈಸ್. ಈಗ ವಂಡರ್ಲಾ ಇದು ನಮ್ಮ 5th ಬ್ರಾಂಚ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಾನೇ ಇಲ್ಲಿ ಬಂದು ಸುಮಾರು ದಿನ ಆಗಿದೆ. ಆಕ್ಚುಲಿ ಕೌಂಟರ್ ಇದೀವಿ ಇದ್ ಕಡೆ, ಇವಾಗ ಇದ್ ಕಡೆ ಮಾಡ್ಬಿಟ್ಟಿದ್ದಾರೆ. ಸರಿ, ಡ್ರೆಸ್ಸಸ್ ಎಲ್ಲ ಇದೆ. ನೀವು ಡ್ರೆಸ್ಸಸ್ ಬೇಕಾದ್ರೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಡಿಫ್ರೆಂಟ್ ನೋಡಕ್ಕ ಎಷ್ಟು ಚೆನ್ನಾಗಿದೆ. ಗೈಸ್ ಇಲ್ಲಿ ಬಂದಿದ್ದೀವಿ. ಇವ್ರನ್ನೆಲ್ಲ ನೋಡಿರ್ತೀರ ಅನ್ಸುತ್ತೆ. ಸೊ ಏನಂದ್ರೆ ಇವರು ತುಂಬಾ ಹತ್ರ ಕಾಣಿಸ್ಕೊಳಲ್ಲ. ಈ ವಂಡರ್ಲಾ ಬ್ರಾಂಚ್ ಓನರ್, ಆಕ್ಚುಲ್ ಓನರ್ ಇವರು, ಕಾಣಿಸ್ಕೊಳ್ಳೋ ಓನರು ನಾನು. ಸೊ ಇಲ್ಲಿ ಅಷ್ಟೇ, ನೀವು ಡಬಲ್ ಶೋಲ್ಡರ್ ಲೆನಿನ್ ಫ್ಯಾಬ್ರಿಕ್ ಅವೈಲಬಲ್ ಇದೆ. 999ಗೆ 3 ಪೀಸಸ್. ಸೊ ಕಲೆಕ್ಷನ್ಸ್ ಅಂತೂ ತುಂಬಾ ಕಲೆಕ್ಷನ್ ಇದು ಇದೆ. ಬ್ಲಾಗ್ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೌದು, ಬಿಸ್ನೆಸ್ ಮಾಡ್ಬೇಡಿ. ಸಾರಿ ನಮ್ಗೆ ಹೇಳಿ ರೂಢಿ ಆಗ್ಬಿಟ್ಟಿದೆ. ಸೊ ಎಲ್ಲಾ ಕಲೆಕ್ಷನ್ಸ್ ನಮ್ಮ ವಂಡರ್ಲಾ ಗೇಟ್ ಅಲ್ಲಿ ಅವೈಲಬಲ್ ಇದೆ. ಅದ್ರದ್ದು ಸಪರೇಟ್ ವಿಡಿಯೋ ಮಾಡೋಣ ಇರಿ. ಎಲ್ಲ ಲೊಕೇಶನ್ ಒಂದು ಹೇಳ್ಬಿಡ್ತಾರೆ. ವಂಡರ್ಲಾ ಗೇಟ್, ಮೈಸೂರು ರೋಡ್, ಸರ್ವಿಸ್ ರೋಡ್, ಅಲ್ಲಿ ನಿಯರ್ MR ಲಾಡ್ಜ್. ನಿಯರ್ MR ಲಾಡ್ಜ್ ಇವ್ರು ಇರ್ತಾರೆ. ಶಾಪಿಂಗ್ ಮಾಡಿ ಗೈಸ್. ಚಾಮುಂಡಿ ಬೆಟ್ಟಕ್ಕೆ 3 o'clock ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ಇವರೆಲ್ಲ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ. ಇಲ್ಲೇ ಇದೀವಿ ನಾವು. ಈಗ ಕದಂಬಾಗ್ ಬಂದಿದೀವಿ. ನನ್ನ ತಟ್ಟೆ ನೋಡಿ, ಅವ್ರದ್ದು ನೋಡಿ, ಅಂದ್ರೆ ಫುಲ್ ಖಾಲಿ, ಇವಳ್ದೆಲ್ಲ ಹಂಗೆ ಇದೆ. ಇವ್ರದೆಲ್ಲ ಹಂಗೆ ಇದೆ, ನಂದು ಎಲ್ಲ ಖಾಲಿ, ಸ್ವಲ್ಪ ರೈಸ್ ಜಾಸ್ತಿ ಆಯ್ತು. ಫುಡ್ ಅಂತೂ ಇಲ್ಲಿ ಸಗದಾಗಿತ್ತು. ಅಂಡ್ ಕದಂ ಹೋಟ್ಲಲ್ಲಿ ಹಾಟ್ ವಾಟರ್ ಬರುತ್ತೆ. ಅಂಡ್ ಹಾಟ್ ವಾಟರ್ ಬರೋದಲ್ಲ, ಆಕ್ಚುಲಿ ಬಿಸಿಲಿರೋದಕ್ಕೆ ಹಾಟ್ ವಾಟರ್ ಬರ್ತಿದೆ ಗೈಸ್. ಸೆಟಪ್ ಮಾಡಿದ್ದಾರೆ. ಹೌದಾ? Hello guys, finally we are at Mysore. We are on the way ಚಾಮುಂಡಿ to ಬೆಟ್ಟ. ಚಾಮುಂಡಿ ಬೆಟ್ಟ. ನಮ್ ಬೇಬಿ ಅಂತೂ ಒಳ್ಳೆ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿದ್ದಾರೆ guys. ಊಟ ಆದ್ಮೇಲೆ ಒಳ್ಳೆ ನಿದ್ದೆ ಆಯ್ತು. ನಮ್ಮ ಅರುಣ್ ಅವರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರೈ ಮಾಡ್ತಿದ್ದಾರೆ.
ಚಾಮುಂಡಿ ಬೆಟ್ಟನಂತೂ ಸೈ ಅಂತ ಹಚ್ತವ್ರೆ. ನಾವು ಹಿಂದೆ ಎತ್ಕಡೆ ಡ್ಯಾನ್ಸ್ ಆಡ್ತಾ ಇದೀವಿ. ಸೊ ಒಳ್ಳೆ ವೆದರ್ ಬೇರೆ ನೋಡಿ, ನೀವು ನೋಡ್ಬೋದು ಮಳೆ ಬೇರೆ ಸ್ವಲ್ಪ ಡಿಸ್ಲಿಂಗ್ ಆಗ್ತಿದೆ. ಏನಂತೀಯ ಬ್ರೋ? ತುಂಬಾ ಚೆನ್ನಾಗಿದೆ ನೋಡಿ ಸರ್, ಲೊಕೇಶನ್ ಎಲ್ಲ. ಮಳೆ ಬೇರೆ ಬರ್ತಾ ಇದೆ, ವೆದರ್ ಚೆನ್ನಾಗಿದೆ. ನೀವು ಏನ್ ಹೇಳ್ತೀರಾ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೇಳೋದು ಅಕ್ಕ ಹೇಳ್ಬೇಕು, ಏನ್ ಹೇಳ್ತೀಯ ಅಕ್ಕ? ಏನಿಲ್ಲ ಅಣ್ಣ, ಚೆನ್ನಾಗಿದೆ ವೆದರ್. ಸೊ ವೆದರ್ ಚೆನ್ನಾಗಿದೆ, ಒಳ್ಳೆ ಟೈಮ್ಗೆ ಹೋಗ್ತಿದೀವಿ ನಾವು. ಸೊ ಈಗ ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಎಷ್ಟು ಕಿಲೋಮೀಟರ್ ಆಗುತ್ತೆ ಬ್ರೋ ಇಲ್ಲಿಂದ? ಇಲ್ಲಿಂದ ಇನ್ನ 250 ಇದೆ ಅಣ್ಣ. ಸೊ ಇಲ್ಲ ಇಲ್ಲೇ ಸ್ಟೇ ಮಾಡ್ಬಿಟ್ಟು ಬೆಳಿಗ್ಗೆ ಕೂರ್ಗ್ ಹೋಗೋಣ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಬೇಡ ಮತ್ತೆ ಜರ್ನಿ ಮತ್ತೆ ಇದು. ಓಕೆ ಓಕೆ. ಸೊ ಇವ್ರಿಗೆ ಆಕ್ಚುಲಿ ಇವರೊಂದು ಇದಕ್ಕೆ ಚಾಲೆಂಜ್ ಹಾಕಿದ್ದಾರೆ. ಇವ್ರು ಹಾಕೋ ಲಿಪ್ಸ್ಟಿಕ್ನ ನಾವು ತಕ್ಕೊಟ್ಬಿಟ್ರೆ, ಇವರು ಗೈಸ್ ಇದನ್ನ ಮದ್ವೆಗೆ ಮುಂಚೆಯಿಂದ ಹೇಳ್ತಿದ್ದಾರೆ, ಆ ಶೇಡ್ ನನಗೆ ಸಿಗ್ತಾ ಇಲ್ಲ. ಸೊ ಎಲ್ಲಾ ಕಡೆ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ. ಸೊ ದಟ್ ಶೇಡ್ ಇಸ್ ನಾಟ್ ದೇರ್. ನಾನು ಎಲ್ಲಾ ಕಡೆ ವಿಚಾರಿಸ್ಬಿಟ್ಟಿದ್ದೀನಿ. ಬಟ್ ಇವ್ರು ಮಾತಾಡಂಗೆ ನಾನು ಆ ಶೇಡ್ ಅನ್ಕೊಂಡ್ರೆ ತಗೊಡ್ತೀನಿ. ಅನ್ಕೊಂಡಿದ್ದೀರಾ ತಾನೆ? ಇಲ್ಲ ಅನ್ಕೊಂಡಿಲ್ಲ, ಇವಾಗ ಅನ್ಕೊಂಡಿದೀನಿ. ವೆರಿ ಮೀನ್. ಮತ್ ಸುಮ್ನೆ ಮಾತಿಗೆ ಹೇಳಿದ್ರ ನೀವು? ಅಲ್ಲ ಅವಾಗ ಮಾತಿಗೆ ಹೇಳ್ದೆ, ಇವಾಗ ಸೀರಿಯಸ್ ಆಗಿ ಹೇಳ್ತೀನಿ. ಆಯ್ತು, ನೋಡ್ತೀನಿ. ಅವ್ರಿಗೂ ಹೇಳ್ಬಿಡ್ತೀನಿ, ಯಾರಿಗಾದ್ರೂ ಸಿಕ್ಕಿದ್ರೆ ಪಾಪ ಅವರು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಗೈಸ್, ನಿಮ್ಗೆ ಏನಾದ್ರು ಇದ್ರ ಲಿಂಕ್ ಸಿಕ್ಕಿದ್ರೆ ನೋಡಿ. ಇಟ್ ಇಸ್ ಶುಗರ್ ಅಂಡ್ ಶೇಡ್ 34 ಬ್ರೌನಿ ಪಾಯಿಂಟ್. ಇದು ಏನಾದ್ರು ನಿಮ್ಗೆ ಇದನ್ನ ನೋಡಿ ನೋಡಿ ಫುಲ್ ಖಾಲಿ. ಎಲ್ಲೆಲ್ಲಿ ಸರ್ಚ್ ಮಾಡ್ಸಿದಾರೆ ಅಂದ್ರೆ ಡೆಲ್ಲಿ, ಮುಂಬೈಗೆಲ್ಲ ಸರ್ಚ್ ಮಾಡ್ಸಿದ್ದಾರೆ. ಎಲ್ಲ ಕಡೆ ಸರ್ಚ್ ಮಾಡ್ಬಿಟ್ಟಿದೀನಿ. ಇಟ್ ಇಸ್ ಔಟ್ ಆಫ್ ಸ್ಟಾಕ್. ಸೊ ಇಫ್ ಯು ಗೈಸ್ ಗೆಟ್ ಇಟ್, ಪ್ಲೀಸ್ ಡು ಕಮೆಂಟ್ ಲಿಂಕ್. ಗೈಸ್ ಈಗ ಮೈಸೂರಿಗೆ ಬಂದ್ವಿ. ಮಾಡಿ ಅಕ್ಕ, ಮಾಡೋದು. ಥ್ಯಾಂಕ್ ಯು. ಮೈಸೂರಲ್ಲಿ ಮಾಡ್ತೀವತ್ತ ಗೈಸ್. ತುಂಬಾ ವರ್ಷದಿಂದ ನಮ್ಗೆ ಮೈಸೂರಲ್ಲಿ ಮಾಡಿ ಅಂತ ಇದ್ದಾರೆ. ವೆರಿ ಸೂನ್ ವಿಲ್ ಡೂ ಇಟ್ ಇನ್ ಮೈಸೂರ್ ಗೈಸ್. ಸೊ ಇವಾಗ ಅರುಣ್ ಅವ್ರು ಏನನ್ನ ಧೈರ್ಯ ಮಾಡಿದ್ರೆ ಪಾರ್ಟ್ನರ್ ಅಲ್ಲಿ ಏನ್ ಬ್ರಾ ಮಾಡೋಣ ಬನ್ನಿ ಸರ್, ಇಬ್ರು ಪಾರ್ಟ್ನರ್. ಸೇಮ್ ಇವಾಗ ಬೊಮ್ಮನಳ್ಳಿ ಮಾಡ್ದಂಗ್ ಮಾಡೋಣ. ಮಾಡೋಣ. ನೀವು ಓಕೆ ಅಂದ್ರೆ ಪಕ್ಕ 1 ಮಂತಲ್ಲಿ ಓಪನ್ ಮಾಡ್ಬೋಣ. ಮಾಡೋಣ ಬನ್ನಿ ಸರ್. ಓಕೆ ಮತ್ತೆ. ಸೊ ಮೈಸೂರಲ್ಲಿ ಸೊ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಗೈಸ್. ಇವಾಗ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇವಾಗ ನೀವೇನ್ ಮಾಡ್ತೀಯ ಬೇಕ್? ನಾನು ಸ್ಕೂಲ್ ಓಪನ್ ಮಾಡ್ತೀನಿ. ನೀವೇನ್ ಮಾಡ್ತೀರಕ್ಕ? ಸಪೋರ್ಟ್ ಮಾಡ್ತೀರಾ ಗೈಸ್? ಈಗ ಬಂದ್ವಿ, ಕಾರ್ ಪಾರ್ಕ್ ಮಾಡಿದಾಯ್ತು. ಸೊ ವಿ ಆರ್ ಆನ್ ದ ವೇ ಟು ಟೆಂಪಲ್. ಸೊ ನೀವು ನೋಡ್ಬೋದು ಅವ್ರ ಫಾಲೋವರ್ಸ್ ಎಲ್ಲ ಕುಕ್ಕೆಗೆ ಹೋಗ್ಬೇಕು ಅನ್ಕೊಂತ ಇದೀವಿ. ಆಯ್ತು, ನಮ್ಮ ವ್ಯೂವರ್ಸ್ ಕಮಿಟಿ ಸರ್. ಗೈಸ್ ಇವಳು ಲಗೇಜ್ ಎಲ್ಲ ನೋಡ್ಬೋದು, ಎಷ್ಟೊಂದು ಲಗೇಜ್ಗಳಿದ್ದಾವೆ ಅಂತ. ಏನು ಕೊಡ್ತೀಯಾ? ಕಾಕಿ ಶರ್ಟ್ ಇದೆ ನೋಡು. ಸೊ ನಮ್ಮ ವ್ಯೂವರ್ಸ್ ಇದ್ರಲ್ಲಿ ಇವ್ರಿಗೆ ಕಾಕಿ ಶರ್ಟ್ ಕೊಡೋಣ ಅಂತ. ಬ್ರೋ ನಿಮ್ಮದು ಮೈಸೂರಾ? ಬ್ಯಾಂಗ್ಳೂರು. ಬೇಬಿ ಇಲ್ಲಿದೆ, ಈ ಚೀಲದಲ್ಲಿ ಇರುತ್ತೆ ನೋಡ್ಬೇಕು, ತುಂಬ ಇದ್ದಾವೆ. ಶರ್ಟ್ ಇದ್ರೆ ಶರ್ಟ್ ಕೊಡು. ಹುಡಿ ಇದೆ, ಕಾಕಿ ಶರ್ಟ್ ಒಂದು ಕೊಡಿ. ತಗೊಳ್ಳಿ ಬ್ರೋ ಹುಡಿ. ಇರಿ ಇನ್ನು ಕಾಕಿ ಶರ್ಟ್ ಒಂದಿದೆ ಕೊಡ್ತೀನಿ. ಕಾಕಿ ಶರ್ಟ್ ಏನಾಯ್ತು ಗೊತ್ತಾ ಗೈಸ್? ಇವರೇ ಗೈಸ್ ಮಾಡಿಸಿದ್ದು. ಮಾಡಿಸ್ಬಿಟ್ಟು ಬೇಬ್ ಇದೆ, ಬೇಬ್ ಶಾರ್ ಆಗಿದೆ. ವೈಟ್ ಪ್ಯಾಂಟು. ಬ್ರೋ ಸೈಜ್ ಎಷ್ಟು ಪ್ಯಾಂಟ್ ಇದು? 38 32 ಇದೆ ನೋಡಿ. ನಾನು ಅಮೂಲ್ಯ ಅವರಂತೂ ನಿಜ ವೇಸ್ಟ್ ಗೈಸ್. ಏನು ಕೆಲಸನೂ ಮೆಟ್ಟಿಗೆ ಮಾಡಲ್ಲ. ಚಡ್ಡಿ ಎತ್ಕೊಂಡು ತಗೊಂಡು ನಾನು ಎತ್ಕೊಂತೀನಿ. ನೋಡೋಣ ಗೈಸ್ ಇವರು ಹೆಂಗೆ ಎತ್ಕೊಂತಾರೆ ಅಂತ ನೋಡು. ಎತ್ಕೊಳ್ಳಿ. ಈಗ ಇವರು ಕೊಟ್ಟು ಅಭ್ಯಾಸ ಗೈಸ್, ಏನು ಮಾಡೋದು ನೋಡಿ. ಆಯ್ತು ಗೈಸ್, ಗಿವ್ ಅವೇನೋ ಆಯ್ತು. ಹೆಂಗೋ ಮೈಸೂರಿಗೆ ಬಂದು ಹ್ಯಾಪಿನಾ ಸರ್? ಗಿವ್ ಅವೇ ಅಲ್ಲ, ಸುಮ್ಮನೆ ಗಿಫ್ಟ್ ಅದು. ಯಾ ದಟ್ಸ್ ಎಲ್ಲೇ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು ಗಿವ್ ಅವೇ ಇಸ್ ನಥಿಂಗ್ ಬಟ್ ದಟ್. ಸೊ ನಮ್ಮ ಕಡೆಯಿಂದ ಗಿಫ್ಟ್ ಇದ್ದೇ ಇರುತ್ತೆ. ನಾವು ಈಗ ಹೋಗ್ಬೇಕು. ಸೊ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ದಾರೆ. ನೋಡುವ ವಾಟ್ ಈಸ್ ಗೋನ್ ಹ್ಯಾಪನ್ ಅಂತ. ಅಕ್ಕ ಹೋಗ್ತಾರೆ, ಫುಲ್ ರೆಡಿ ಆಗ್ಬಿಟ್ರು. ಫುಲ್ ಈಗ ಬಂದ್ರೆ ಡೈರೆಕ್ಟ್ ದರ್ಶನ. ಈಗ ದರ್ಶನ ಎಷ್ಟೊತ್ತಿಗೆ ಮುಗಿಸ್ಕೊಂಡ್ ಬರ್ತೀವಿ ಹೇಳಿ?
ಗೆಸ್ಟ್ ಮಾಡಿ ನೋಡೋಣ. ಓಹೋ ಹೈ ಹೋಪ್ಸ್ ಅಲ್ಲಿ ಇದ್ದಾರೆ, ಹಾಫ್ ಅನ್ ಅವರ್ ಅಲ್ಲಿ ಬರ್ತೀವಿ ಅಂತ. ಲೆಟ್ಸ್ ಸಿ. ಗೈಸ್ ಈಗ 4:17 ಎಷ್ಟೊತ್ತಲ್ಲಿ ದರ್ಶನ ಆಗುತ್ತದೆ? 4:40ಗೆಲ್ಲ ದರ್ಶನ ಆಗುತ್ತೆ ಅಂತ ಹೇಳ್ತವ್ರೆ. ಇವ್ರು ಹಾಫ್ ಅನ್ ಅವರ್ ಅಂತ ಹೇಳಿದ್ದಾರೆ. ನೋಡೋಣ. ಆಲ್ಮೋಸ್ಟ್ 4:17 ಆಗಿದೆ. ದರ್ಶನಕ್ಕೆ ಹೋದ್ಮೇಲೆ ಅಂದರೆ ಇಲ್ಲಿಂದ ಲಿಫ್ಟಲ್ಲಿ ಹೋಗೋಷ್ಟಿಗೆ ಒಂದು 10 ಮಿನಿಟ್ಸು, ಆಮೇಲೆ ನೋಡೋಣ. ಇವ್ರು ಹೇಳಿದಾಗೆ 20 ಮಿನಿಟ್ಸಲ್ಲಾದರೆ 30 ಮಿನಿಟ್ಸಲ್ಲಾದರೆ ಟ್ರೀಟ್ ತಂದು, ಇಲ್ಲಾಂದರೆ ನಿಮ್ಮದು. ಫೈನಲಿ ಟೆಂಪಲ್ಗೆ ಬಂದ್ವಿ. ಸೊ ಈಗ ಎಂಟ್ರಿ. ಫೈನಲಿ ರೀಚ್ ಟು ಟೆಂಪಲ್. ಸೊ ಏನು ಅಷ್ಟೆಲ್ಲ ಏನೂ ರಶ್ ಇಲ್ಲ. ಆದರೂ ನಮಗೆ ನಮ್ಮ ತರಣ್ ಅವರು ಮಾತಾಡಿ ಇಟ್ಟಿದ್ದಾರೆ ಡೈರೆಕ್ಟಾಗಿ ಹೋಗೋದಕ್ಕೆ. ವಿ ಆರ್ ಗೋಯಿಂಗ್. ಈಗ ಡೈರೆಕ್ಟಾಗಿ ಇವ್ರು ಹೇಳ್ದಂಗೆ ಹಾಫ್ ಅನ್ ಅವರಲ್ಲಿ ದರ್ಶನ ಆಗುತ್ತೆ. ಹಾಫ್ ಅನ್ ಅವರ್ ಏನಿಲ್ಲ, 10 ಮಿನಿಟ್ಸ್ ಅಷ್ಟೇ. ಇವ್ರು ಹೇಳ್ದಾಗೆ 10 ಮಿನಿಟ್ಸಲ್ಲಿ ದರ್ಶನ ಆಯಿತು. 10 ಮಿನಿಟ್ಸ್ ಅಲ್ಲ, 5 ಮಿನಿಟ್ಸ್ ಅಲ್ಲೇ ದರ್ಶನ ಆಯ್ತು. 5 ಮಿನಿಟ್ಸಲ್ಲೇ ದರ್ಶನ ಆಯಿತು, ಡೈರೆಕ್ಟ್ ದರ್ಶನ. ಸೊ ಚಂದನ್ ಅವ್ರಿಗೆ ಇದರಲ್ಲಿ ಈ ವಿಡಿಯೋದ್ರಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವ್ರಿಗೆ ಕೇಳೋಣ ದರ್ಶನ ಹೆಂಗಿತ್ತು ಅಂತ. ಹೆಂಗಿತ್ತು ಬ್ರೋ ದರ್ಶನ? ಚೆನ್ನಾಗಿತ್ತು ಸರ್. ಯಾಕಂದ್ರೆ ನೀವು ಹೇಳ್ದಂಗೆ 5 ನಿಮಿಷಕ್ಕೆ ಆಯಿತು. ಸೊ ಅವ್ರು ಹೇಳ್ದಂಗೆ ಆಯಿತು ಗೈಸ್. ಗೈಸ್ ಇಲ್ಲಿ ಫ್ಲವರು ಅರೇಂಜ್ಮೆಂಟ್ಸ್ ನೆಕ್ಸ್ಟ್ ಲೆವೆಲ್. ತಾಯಿ ದರ್ಶನ ಆಯಿತು. ಈಗ ಬ್ಯಾಕ್ ಟು ವೇರ್ ಬೇಬ್? ಹಲೋ, ಕೂರ್ಗ್. ವಿ ಆರ್ ಗೋಯಿಂಗ್ ಟು ಕೂರ್ಗ್. ಸೊ ಇವಾಗ ಕೂರ್ಗ್ ಹೋಗ್ತಿದ್ದೀವಿ. ಬಟ್ ಬೇಬ್ ಇದೇನು ಯಾವಾಗಲೂ ಮಾಡ್ತಾರಾ ಏನಿಲ್ಲಿ? ಓಕೆ ಓಕೆ. ಸೊ ದಿಸ್ ಇಸ್ ಆಲ್ ಆಷಾಢ ಮಾಸ. ಗೈಸ್ ಆಷಾಢಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಂಗೆಲ್ಲ ಮಾಡಿದ್ದಾರೆ. ಆಕ್ಚುಲಿ ಫ್ರೀ ಆಗಿದೆ ಗೈಸ್, ನೀವೆಲ್ಲ ಬರ್ಬೋದು. ನ್ಯೂಸಲ್ಲೆಲ್ಲ ರಶ್ ಇದೆ ಅಂತ ಹೇಳ್ತಿದ್ರು. ಇಲ್ಲಿ ತುಂಬಾ ಏನು ರಶ್ ಇಲ್ಲ, ಬರ್ಬೋದು ಎಲ್ರು ಅಲ್ವಾ? ಹೌದು ಗೈಸ್, ಈ ನ್ಯೂಸಲ್ಲೆಲ್ಲ ಫುಲ್ ರಶ್ಶು ಅದು ಇದು ಅಂತಾರೆ. ಏನೂ ಇಲ್ಲ, ಆರಾಮಾಗಿ ಬರ್ಬೋದು. ವಾಟ್ ಯು ವಿಲ್ ಟೆಲ್ ಬೇಬ್? ನೀವೇ ನೋಡ್ಬೋದು ಗೈಸ್. ಸೊ ಈವ್ನಿಂಗ್ ಟೈಮ್ ಫ್ರೀ ಇರ್ಬೋದು. ಅವರಲ್ಲಿ ನೀವು ಈವ್ನಿಂಗ್ ಅಲ್ಲಿ ಫ್ರೀ ಐತೆ ವಿಡಿಯೋ ಮಾಡಿ ಹಾಕಿ, ನೆಕ್ಸ್ಟ್ ಸತಿ ಬರುವಾಗ ಈವ್ನಿಂಗ್ ಅಲ್ಲಿ ನಮ್ ಫುಲ್ ಆಗ್ಲಿ. ಬೇಬ್ ಆಯ್ತಾ? ತುಂಬಾ ಚೆನ್ನಾಗಿತ್ತು ಏನು ಚೆನ್ನಾಗಿತ್ತು ದರ್ಶನ. ಗೈಸ್ ಎಲ್ಲರೂ ಫ್ರೀನೇ ಇತ್ತು, ಆರಾಮಾಗಿ ಬರ್ಬೋದು ಚಾಮುಂಡಿ ಬೆಟ್ಟಕ್ಕೆ. ಏನಂತ ಬ್ಲಾಕ್ ದಾರ ಕಟ್ಸ್ಕೊಂಡ್ರ? ಬ್ರೋ ನೀವು ಕಟ್ಸ್ಕೊಳಲ್ವಾ? ನಮ್ಮ ಬೇಬಿ ಕೂಡ ಕಟ್ಸ್ಕೊಂತ ಇದ್ದಾರೆ. ಫೈನಲಿ ದರ್ಶನ ಎಲ್ಲ ಆಯ್ತು. ಇವಾಗ ವಿ ಆರ್ ಬ್ಯಾಕ್ ಟು ಬ್ಯಾಕ್ ಅಲ್ಲ, ವಿ ಆರ್ ಗೋಯಿಂಗ್ ಟು ಕೂರ್ಗ್. ಗೈಸ್ ಇಲ್ಲಿ ಸ್ಲಿಪ್ಪರ್ ಎಲ್ಲಿ ಬಿಡಬೇಕು ಗೊತ್ತಿಲ್ಲ. ಏನಂದರೆ ಅರ್ಜೆಂಟ್ ಪಾಪ ಒಳಗಡೆ ಕಾಯ್ತಿದ್ರು ನಮ್ಗೋಸ್ಕರ. ನಾವು ಟಕ್ಕಂತ ಎಲ್ಲ ಬಿಟ್ಟು ಹೋಗಿದ್ದೀವಿ. ಸೊ ತುಂಬ ಚೆನ್ನಾಗಾಯ್ತು ದರ್ಶನ ಅಂತೂ. ನಮಗೆ ಒಂದಂತೂ ಖುಷಿ ಆಗೋದೇನೆಂದರೆ ಯಾವುದೇ ಟೆಂಪಲ್ ಹೋದ್ರೂ ಟಕ್ಕಂತ ದರ್ಶನ ಆಗುತ್ತೆ. ಅದೊಂದು ಫುಲ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಓಕೆ ಗೈಸ್, ಗೈಸ್ ಗುಚ್ಚಿ ಬ್ರ್ಯಾಂಡ್ ನೋಡಿದ್ಯಾ? ಗೈಸ್ ಇವರು ಗಾಗಲ್ಸ್ನ ಫಾರ್ಚುನಲ್ಲೇ ಬಿಟ್ಬಿಟ್ಟು ಬಂದು ಆ್ಯಕ್ಚುಲಿ ಆ ಕಾರ್ ತೊಗೊಂಬರ್ತೀವಿ ಅಂತ ಮರ್ತೋಗ್ಬಿಟ್ಟಿದ್ದೀವಿ, ಅದಕ್ಕೆ ಎಲ್ಲಿ ಪರ್ಚೇಸ್ ಮಾಡ್ತೀವಿ. ನೋಡಿ ಗೂಚಿ ಗ್ಲಾಸಸ್ ಗೈಸ್ ನಿಮಗೆ ಇಲ್ಲೇ ಸಿಗುತ್ತೆ, ಶೋರೂಮ್ಗೆ ಹೋಗೋ ನೆಸೆಸಿಟಿ ಇಲ್ಲ. ನಮ್ಮ ಬೇಬಿ ನೋಡಿ ಗೂಚಿ ಗ್ಲಾಸಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಹೌಸ್ ಇಟ್ ಬೇಬ್? ನಂಗೊಂದು ಸೆಲೆಕ್ಟ್ ಮಾಡಿ ಹಂಗೆ. ನಿಮಗೆ ಬೇಕಾ ಗೂಚಿ ಗ್ಲಾಸ್ ಬೇಕಾ? ನಮ್ದು ಆ ಕಾರಲ್ಲಿ ಇತ್ತು. ನಂಗೊಂದು ಎತ್ಕೊಳ್ಳಿ. ನಿನಗೆ ಅದೇ ನೋ ಬೇಬ್. ಬೇಬ್ ನಿನ್ಗೊಂದು ಸೆಲೆಕ್ಟ್ ಮಾಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನೋಡಿ ವಿತ್ ಲವ್. ನಂಗೆ ಬೇಡ, ಇಟ್ಕೊಳ್ಳಿ. ಬೇಬ್ ಇದನ್ನ ಹಾಕು ಒಂದು ಸೆಕೆಂಡು. ಗೈಸ್ ನೋಡಿ ಗೈಸ್ ಚೆನ್ನಾಗಿಲ್ವಾ? ವಾವ್, ನೆಕ್ಸ್ಟ್ ಲೆವೆಲ್ ಬೇಬ್. ಹೆಂಗೆ ನಾವು ಚೆನ್ನಾಗಿದೆ, ಅದೇ ಹಾಕು.
ಸೊ ಈ ಹುಡುಗಿರು ಡ್ರೆಸ್ಸಸ್ ಸೆಲೆಕ್ಟ್ ಮಾಡೋದ್ರಲ್ಲಿ ಲೇಟು, ಈ ಗಾಗಲ್ ಸೆಲೆಕ್ಟ್ ಮಾಡೋದ್ರಲ್ಲಿ ಲೇಟು. ಬಟ್ ನಿಮ್ಮನ್ನ ಬೇಗ ಸೆಲೆಕ್ಟ್ ಮಾಡಿದ್ದಾರೆ. ನಾವೆಲ್ಲ ಬೇಗನೆ ಸೆಲೆಕ್ಟ್ ಮಾಡ್ತೀವಿ ಏನು ಬ್ರಾ? ಹಾಂ ಕರೆಕ್ಟ್. ಅಲ್ಲ ನಿಮ್ಮನ್ನ ಬೇಗ ಸೆಲೆಕ್ಟ್ ಮಾಡಿದ್ದಾರೆ. ಹಾಂ ಇನ್ನು ಇವಾಗ ಆಗಲ್ವಾ ನೋಡಿ ಗೈಸ್, ಇನ್ನೂ ಎಷ್ಟೊತ್ತು ಸೆಲೆಕ್ಟ್ ಮಾಡ್ತಾರೆ ಪಕ್ಕ ನೋಡಿ ಏನು ಸರ್ಕಸ್ ಆಡ್ತಿದ್ದಾರೆ ಇವರು. ಅಲ್ಲೇ ಗಾಗಲ್ಸ್ ಎತ್ಕೊಂಡ್ಬಂದಿದ್ರೆ ದರ್ಶನ ನಮಗೆ ಇವ್ರು ಹೇಳ್ದಾಗೆ 20 ಮಿನಿಟ್ಸ್ ಅಂತ ಹೇಳಿದ್ರು. 10 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲೇ ದರ್ಶನ ಆಯ್ತು. ಮತ್ತೆ ಏನೋ ಹೇಳ್ಬೇಕು ಅಂತ ಇವ್ರೇನೋ ಹೇಳ್ಬೇಕು ಅಂತ ಹೇಳಿದ್ರೆ ಬನ್ನಿ ಹೇಳ್ತಲ್ಲ. ವಿಸಿಟ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ, ರಶ್ ಇಲ್ಲ, ಫ್ರೀ ಆಗುತ್ತೆ, ಖಾಲಿ ಆಗುತ್ತೆ. ಆಂಟಿ ಹೇಳಿದ್ರಲ್ಲ ಗೈಸ್, ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ನಾವು ಈವ್ನಿಂಗ್ ಟೈಮಲ್ಲಿ ಬನ್ನಿ ಖಾಲಿ ಇರುತ್ತೆ ಅಂದ್ವಿ. ಅವರೆಲ್ಲ ನಿಮ್ ವಿಡಿಯೋಸ್ ನೋಡ್ಕೊಂಡು ಈವ್ನಿಂಗ್ ಅಲ್ಲಿ ಬರ್ತಾ ಇದ್ ಮೇಲೆ ಬರಕ್ ಆಗಲ್ಲ ಹಂಗೆ ಹಿಂಗೆ ಅಂತ. ಇದೇನಾ ಇದಲ್ಲ ಬೀಟು ಇದೇನಕ್ಕ? ಬೆಳಕಿದ್ದಂಗೆ ಹೋಗೋಣ ಬನ್ನಿ. ಏನಕ್ಕೆ? ಮಸ್ತಾಗಿರುತ್ತೆ. ವಯಾ ಕೂರ್ಗೆ, ಮೈಸೂರು ಟು ಕೂರ್ಗ್. ವಿ ಕ್ಯಾನ್ ಎಂಜಾಯ್ ದ ವೆದರ್. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಕತ್ಲಾಕ್ಬಿಟ್ಟಿರ್ತೀವಿ. ಟೈಮ್ ಎಷ್ಟಾಯ್ತು ಗೈಸ್? ನಿಮ್ಗೆ ಟೈಮ್ ತೋರಿಸೋದ ಮಾಡ್ತಾ ಇದೆ. ಆಲ್ಮೋಸ್ಟ್ 5 o'clock ಆಗಿದೆ. ಒಳ್ಳೆ ವೆದರು ಗೈಸ್. ಅದಕ್ಕೆ ಮಿರರ್ಸ್ ಎಲ್ಲ ಓಪನ್ ಮಾಡಿಸಿದಾಳೆ. ಆಕ್ಚುಲಿ ದ ರೀಸನ್ ಈಸ್ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ ಗೈಸ್. ಸೊ ಎಸಿ ಹಾಕಿದ್ರೆ ಡೀಸೆಲ್ ಜಾಸ್ತಿ ಖಾಲಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಆಗುತ್ತೆ ಅಂತ. ಸೊ ವಿಂಡೋಸ್ ಡೌನ್ ಮಾಡಿ ಎಂಜಾಯ್ ಮಾಡಿ ನೇಚರ್ ವೆದರ್ನ ಹೋಗ್ತಾ ಇದ್ದೀವಿ ಗೈಸ್. ಸನ್ರೂಫ್ ಓಪನ್ ಮಾಡಲಾ? ಓಪನ್ ಆಗಿದೆ ಗೈಸ್, ನೋಡಿ ಕಾಣಿಸ್ತಿದೆ. ಸೂಪರ್ ವೆದರ್ ಮಾತ್ರ ವೆರಿ ನೈಸ್. ಸೊ ಈಗ ಏನು ಅಂದರೆ ನಾಳೆ ಆಯತಾನಾಗೆ ಚೆಕ್ ಇನ್ ಇರೋದು. ಸೊ ಈಗ ಬೇರೆ ಕಡೆ ಎಲ್ಲಾದರೂ ಚೆಕ್ ಇನ್ ಇರೋದು. ಸೊ ವಿ ಹ್ಯಾವ್ ಟು ಬುಕ್ ಸಮ್ ರೆಸಾರ್ಟ್. ಚೆಕ್ ಔಟ್ ನಾಳೆದು 2 o'clock. ನಮ್ಮ ಅರುಣ್ ಅವ್ರಿಗೆ ಮೈಸೂರು ಅಂದಿದ ತಕ್ಷಣ ಬ್ರೋ ಇಲ್ಲೊಂದು ಸೈಟ್ ತಗೊಳ್ಳಿ ಬ್ರೋ ಅಂತಾರೆ. ಅಲ್ಲ ಬ್ರೋ? ತಗೊಳ್ಳಿ ಸರ್, ತುಂಬಾ ಚೆನ್ನಾಗಿರುತ್ತೆ. ದಸರಾಗೆಲ್ಲ ಬಂದು ಎಂಜಾಯ್ ಮಾಡಿ. ದಸರಾಗ್ ಬಂದ್ರೆ ಅಂದ್ರೆ ಇಲ್ಲಿ ಸೈಟ್ ತಗೊಂಡು ದಸರಾಗ್ ಬರೋದಕ್ಕೆ ಇಲ್ಲೊಂದು ಮನೆ ಕಟ್ಕೋಬೇಕು ಅಂತ ಆಗಲ್ಲ. ಯಾವಾಗಾದ್ರೂ ಬೇಜಾರಾದಾಗ ಬಂದು ಆರಾಮಾಗಿ ಎಲ್ಲ ಅಷ್ಟೊಂದು ದುಡ್ಡಿದ್ರೆ ಸ್ವಂತ ಮನೆ ಬೆಂಗಳೂರಲ್ಲಿ ಒಂದು ಕಟ್ಕೊಂತಿದ್ದೆ ಬ್ರೋ. ಅಲ್ಲ ಸರ್, ಚಾಮುಂಡಿ ಬೆಟ್ಟ ನೋಡ್ಬೋದಲ್ಲ, ಮೈಸೂರು ಪ್ಯಾಲೇಸ್ ನೋಡ್ಬೋದು, ಪ್ಲೇಸಸ್ ನೋಡ್ಬೋದು. ಒಂದು ರೆಂಟಲ್ ತಗೊಳೋದು ಬೆಟರ್. ಇಲ್ಲ ಒಂದು ರೆಸಾರ್ಟ್ ಮಾಡ್ಬಿಡೋಣ ನೋಡಿ ಬೇಬಿಗೆ. ಅಯ್ಯೋ ಶಿವ. ಅದೇ ಇವ್ರ ಡ್ಯಾಡ್ ಹತ್ರ ಬೇಜಾನ್ ದುಡ್ಡಿದೆ. ಅಯ್ಯೋ ನೋ ಗೈಸ್, ನೋ 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 ನೋ. ಇಲ್ಲಿ ಬಿಸ್ನೆಸ್ ಪ್ಲಾನ್ ಕೊಡ್ತಾ ಇದ್ದೀನಿ ಬೇಬ್. ನಾನು ರೆಸಾರ್ಟ್ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ. ನಾವು ಬಂದಾಗ ನಮ್ಮ ಸ್ಟೇ ತೋಟದಲ್ಲೇ ರೆಸಾರ್ಟ್ ಮಾಡ್ಬೋದು ಬೇಕಾದ್ರೆ ಆರಾಮಾಗಿ. ನಮ್ದೊಂದು ತೋಟ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ ಬ್ರೋ. ಅಲ್ಲಿ ಮಾಡ್ಬೋದು. ವೆರಿ ಸೂನ್ ನಾವು ಅಲ್ಲೊಂದು ರೆಸಾರ್ಟ್ ಬಿಲ್ಡ್ ಮಾಡ್ತೀರಿ ಗೈಸ್. ವೆರಿ ಸೂನ್ ಇಲ್ಲ, ಆಫರ್ ವೆರಿ ವೆರಿ ಲೇಟ್. ಇವಳು ಹೇಳ್ತಾಳೆ ಸೂನ್ ಅಂತೆ. ಇವಾಗ EMI ಗಳು ಕ್ಲಿಯರ್ ಆದ್ರೆ ಸಾಕು ಅಂತಿದ್ರೆ ಈಗ ಶಾರ್ಪ್ ಮಾಡ್ತೀವಿ. ಬಟ್ ಶಾರ್ಪ್ ಮಾಡ್ತೀವಿ ಲೇಟ್. ಅಂಡ್ ನಿಮ್ಗೆಲ್ಲ ಆಫರ್ಸ್ ಕೊಡ್ತೀವಿ ಗೈಸ್. ಅಲ್ಲೂ ಸ್ಟೇ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ ಒಳ್ಳೆ ಬೆಸ್ಟ್ ಓಪನಿಂಗ್ ಫ್ರೀ ಫ್ರೀ ಕೊಟ್ಬಿಡ್ತೀವಿ. ಫ್ರೀ ಡಿನ್ನರ್, ಫ್ರೀ ಲಂಚ್, ಎವ್ರಿಥಿಂಗ್ ಫ್ರೀ. ನೋಡಿ ಗೈಸ್ ಎಷ್ಟು ಧಾರಾಳ ಮನಸ್ಸಿನವರು. ಹೌದು, ಈ ತರ ಧಾರಾಳ ಮನ್ಸಿಟ್ಕೊಂಡು ಇವಾಗ ಈ ತರ ಆಗಿರೋದು. ಓಕೆ ಗೈಸ್, ಈಗ ರೆಸಾರ್ಟ್ ಬುಕ್ ಮಾಡೋ ಟೈಮ್ ರೆಸಾರ್ಟ್ ಬುಕ್ ಮಾಡಿ ನೆಕ್ಸ್ಟ್ ಎಲ್ಲಿ ಸ್ಟೇ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತೀವಿ. ಏನಂದ್ರೆ ಆಡ್ ಬ್ಲೋ ಆಗೋಗಿದೆ. ಮೈಸೂರಲ್ಲಿ ಆಡ್ ಬ್ಲೋ ಹುಡ್ಕೋದಕ್ಕೆ ಎಷ್ಟು ಬಂಕ್ ಹುಡುಕಿದ್ದು ಬ್ರೋ? ಒಂದು 10-15 15 ಬಂಕ್ ಹುಡುಕಿದ್ದೀವಿ. ಸೊ ಫೈನಲ್ ಆಗಿ ಇಲ್ಲಿ ಸಿಕ್ತು ಆಡ್ ಬ್ಲೋ 10 ಲೀಟರ್ಸ್. MRP ಗಿಂತ ಕಮ್ಮಿ ಇರುತ್ತೆ. MRP ಗಿಂತ ಕಡಿಮೆ ಇರುತ್ತೆ ಆಕ್ಚುಲಿ. ಅಯ್ಯೋ ಗೈಸ್, MRP 1400 ಇದ್ರೆ 500 ತಗೊಳ್ಳಿ ಅಂತ ನೀವು ಕೇಳ್ತಿದ್ದೀರಲ್ಲ. ಏನು ಸ್ಕ್ಯಾನರ್ ತಗೊಳ್ಳಿ ಗೈಸ್. ಈಗ ನಾವು ಟೀ ಬ್ರೇಕ್
ತೊಗೊತಾ ಇದ್ದೀವಿ. ವಾಟ್ ಬೇಬ್, ಟಯರ್ಡ್ ಆಗಿಲ್ವಾ ಟ್ರೈ ಮಾಡಿ? ಇವಾಗ ಎಕ್ಸೈಟ್ ಆಗಿದೆ. ರೋಡ್ ಒಳ್ಳೆ ವೆದರು. ಹೌದು, ಇವರೇನೋ ಎಲಿಫೆಂಟ್ಸ್ ಎಲ್ಲ ನೋಡ್ಬೇಕು ಅಂತ ಡಿಸೈಡ್ ಆಗಿದ್ರು. ಬಟ್ ಈಗ ನಾವು ಹೋಗೋಷ್ಟರಲ್ಲಿ ಕತ್ಲಾಗ್ಬಿಟ್ಟಿದೆ. ನೈಟಲ್ಲಿ ಬಂದ್ರೆ ಕ್ರೇಜಿ ಗೈಸ್. ಮುಂದೆ ಯಾವ್ದನ್ನ ಸಿಟಿ ಸಿಗುತ್ತಾ? ಯಾವ್ದು ಸೋಮವಾರಪೇಟೆ. ಓಕೆ ಓಕೆ, ಸೋಮವಾರಪೇಟೆ ಗೊತ್ತಾ? ಸೋಮವಾರಪೇಟೆ. ಈಗ ವರುಣ್ ಅವ್ರಿಗೆ ಸ್ವಲ್ಪ ಜೋಶ್ ಬಂತು. ಇಷ್ಟೊತ್ತು ಭಯ ಬೀಳ್ತಾ ಇದ್ರು. ಅರುಣ್ ಎಸ್ ಗೈಸ್, ಸಕ್ಸಸ್ಫುಲಿ ಫಾರೆಸ್ಟ್ ಇದು ಮಾಡಿ. ಅದು ಅಯ್ಯಂತಾರ್ ರೆಸಾರ್ಟ್ ಅವ್ರು ಕಳ್ಸಿದ್ರಲ್ಲ, ಅವ್ರೇ ಕಳ್ಸಿದ್ರು. ಈ ತರ ಮೈಸೂರು ರೋಡಿಂದ ಬಂದ್ರೆ ಈ ಲೊಕೇಶನ್ ಸೋಮವಾರಪೇಟೆ ಅಂತ ಬಂದ್ರೆ ಹತ್ರ ಆಗುತ್ತೆ ಅಂತ. ಓಕೆ, ನಾವ್ ಹಂಗೆ ಬಂದಿದೀವಿ. ಹಂಗೆ ಬಂದಿದೆ ಸೋಮವಾರಪೇಟೆ. ಅಲ್ಲಿ ಸೋಮವಾರಪೇಟೆಲಿ ನಾವು ಸ್ಟೇ ಮಾಡೋಣ ಅಕ್ಕ. ಈಗ ಓಕೆ, ಮೈನ್ ಊಟ, ನನಗೆ ಒಳ್ಳೆ ಊಟ ಸಿಗಲಿಲ್ಲ ಅಂದ್ರೆ ಈಗ ಅಮೂಲ್ಯಗೆ ಮಾಡಿ ಕೊಡ್ಬೇಕು. ಗೈಸ್ ಝೊಮ್ಯಾಟೊ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ, ನೋಡುವ. ಈಗ ಹೊಡ್ತಾ ಇದೀವಿ. ಸ್ಕ್ರಾಚ್ ಮಾಡಿಬಿಟ್ರು ನಮ್ ಬೇಬಿ, ನೋಡ್ಕೊಂಡಿರಾ? ಟೈರ್ಗೆ ಇದಾಗಿದೆ. ಕಾರ್ ಬೇರೆ ಪಂಚರ್ ಆಗಿದೆ. ಕಾರ್ ಪಂಚರು, ಇಲ್ಲೇ ಒಂದು ಟಚ್ ಆಯ್ತು, ಏನೇನೋ ನಡೀತಾ ಇದೆ.